ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಇವತ್ತು ನಾವು 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಿದ್ದೀವಿ. ವಿ ಆರ್ ಗೋಯಿಂಗ್ ಟು ಡು ಅ ಪೋಯಮ್ ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. Okay, so before starting with the poem, I request you all to take out your textbook, pencil, eraser, ಮತ್ತೆ wear earphone and sit in a quiet place. The poem is Chutukugalu, ಪಾಠ 15 ಚುಟುಕುಗಳು, page number 95. So what is this Chutukugalu? Chutuku ಅಂದ್ರೆ it's basically kind of a puzzle where you will be asking a question and at the end we'll be telling the answer of it. So we'll start with the Chutuku. ಇದನ್ನು ಬರೆದಿರುವವರು ದಿನಕರ ದೇಸಾಯಿ. So we'll start with the first one. The name of the first one is ಹತ್ತಿಯ ಬೆಳೆ ಅಂದರೆ ಕಾಟನ್ ಕ್ರಾಪ್. ಬೆಳೆ ಅಂದರೆ ಕ್ರಾಪ್, ಹತ್ತಿ ಅಂದರೆ ಕಾಟನ್. ಆಗಸದ ಹೊಲದೊಳಗೆ, ಹೊಲ ಅಂದರೆ ಫಾರ್ಮ್, ಆಗಸ ಇಸ್ ಅ ಸ್ಕೈ. ದ ಸ್ಕೈ ಇಸ್ ಲೈಕ್ ಅ ಫಾರ್ಮ್. ಇನ್ ದಟ್ ಫಾರ್ಮ್ ಚಿಕ್ಕೆಗಳ ಬಿತ್ತಿ, ಚಿಕ್ಕೆ ಅಂದರೆ ದ ಸ್ಟಾರ್, ಬಿತ್ತಿ ಅಂದರೆ ಸೋ. ಬೈ ಸೋಯಿಂಗ್ ದ ಸ್ಟಾರ್ಸ್ SOW. ಮುಂಜಾನೆ ನೋಡಿದರೆ, ಇಫ್ ಐ ಸಿ ಇನ್ ದ ಮಾರ್ನಿಂಗ್, ಬಿಳಿ ಮುಗಿಲ ಹತ್ತಿ, ಇಟ್ ಲುಕ್ಸ್ ಲೈಕ್ ಅ ಕಾಟನ್, ದ ವೈಟ್ ಕಾಟನ್. ಈ ಹತ್ತಿಯನ್ನು ಹಿಂಜಿದವರಾರು ನೀರೇ, ಈ ಹತ್ತಿಯನ್ನ, ನೀರೇ ಅಂದರೆ ವಿಮೆನ್. ದಿಸ್ ಕಾಟನ್, ಹೂ ಇಸ್ ದಟ್? ಹಿಂಜಿದವರು, ಬಿಡಿಸಿದವರು, ದ ಒನ್ ಹೂ ರಿಮೂವ್ಡ್ ಇಟ್. ಯಾರಿದು? ಹೂ ಇಸ್ ದಟ್ ಒನ್ ಹೂ ಮೇಡ್ ದಿಸ್? ಯಾರಿದು? ಸೂರ್ಯನಲ್ಲದೆ ಮತ್ತೆ ಯಾರೆಲ್ಲ ಬೇರೆ? ಸೊ ದ ಆನ್ಸರ್ ಇಸ್ ಸೂರ್ಯ. ಸೂರ್ಯನೇ ಮಾಡಿರೋದು. The meaning for this is, in this entire sky, the one who gives us a bright light, who makes this dark, who is that? Andre that one is Surya. Artha aita? Yes, we'll go for the next one. Next is Sojigada Koli. Sojigada Koli. ಎಲುಬು ಇಲ್ಲದ ಕೋಳಿ ತೋರಿಸಲೆ ನಿನಗೆ. The boy or the girl here, someone, the small person, the small child is telling, ಎಲುಬು ಇಲ್ಲದ ಕೋಳಿ. ಎಲುಬು ಅಂದರೆ ದ ಬೋನ್ ಇಲ್ಲ, ಇಟ್ ಡಸಂಟ್ ಹ್ಯಾವ್ ಅ ಬೋನ್. ಕ್ಯಾನ್ ಐ ಶೋ ಯು ದ ಕೋಳಿ? ಕೋಳಿ ಇಸ್ ಅ ಹೆನ್ ವಿಚ್ ಡಸಂಟ್ ಹ್ಯಾವ್ ಅ ಎಲುಬು, ವಿಚ್ ಡಸಂಟ್ ಹ್ಯಾವ್ ಅ ಬೋನ್. ನೋಡಬೇಕೆನಿಸಿದರೆ ಬಾನನ್ನ ಮನೆಗೆ. ಇಫ್ ಯು ವಾಂಟ್ ಟು ಸಿ, ಪ್ಲೀಸ್ ಕಮ್ ಟು ಮೈ ಹೋಮ್. ಹೀಗೆನಲು ಆ ಹುಡುಗ, ಬೈ ಟೆಲ್ಲಿಂಗ್ ಲೈಕ್ ದಿಸ್, ಆ ಹುಡುಗ ನೋಡಲಿಕ್ಕೆ ಬಂದ. ದಟ್ ಬಾಯ್ ಕೇಮ್ ಟು ಸಿ ದಟ್. ಹೌ ಇಸ್ ದಟ್ ಕೋಳಿ ವಿಚ್ ಡಸಂಟ್ ಹ್ಯಾವ್ ಅ ಬೋನ್? ಕೋಳಿ ಮೊಟ್ಟೆಯ ತಂದು ತೋರಿಸಿದ ಕಂದ. ದಟ್ ಕಿಡ್, ವಾಟ್ ಡಿಡ್ ಇಟ್ ಡೂ? ಇಟ್ ಬಾಟ್ ದ ಕೋಳಿ ಮೊಟ್ಟೆ, ದ ಎಗ್, ಅಂಡ್ ಇಟ್ ಶೋಡ್ ಇಟ್. ಸಿ ದಿಸ್ ಇಸ್ ಅ ಕೋಳಿ ವಿಚ್ ಡಸಂಟ್ ಹ್ಯಾವ್ ಅ ಬೋನ್ ಅಂತ. ಅರ್ಥ ಆಯ್ತಾ? ವೆರಿ ಸಿಂಪಲ್ ಒನ್. ತಂಗಿಗೆ ಅಂದರೆ ಟು ಸಿಸ್ಟರ್. ಗಗನದೇವಿಯ ಹಣೆಗೆ ಚಂದಿರನ ಬೊಟ್ಟು. ಗಗನ ಅಂದರೆ ಸ್ಕೈ, ದೇವಿ ಅಂದರೆ ಗಾಡೆಸಸ್, ಫಾರ್ ದಟ್ ಗಾಡೆಸಸ್ ಆಫ್ ದ ಸ್ಕೈ. ಚಂದಿರನ ಬೊಟ್ಟು. She has a bottu, the bindi. It is a chandira. The moon is a bottu for Gaganadevi. ರಂಗೋಲೆಗಾಗಿ ಬೆಳದಿಂಗಳಿನ ಹಿಟ್ಟು. To make a rangoli, that pattern, she is using ಬೆಳದಿಂಗಳಿನ ಹಿಟ್ಟು. ಅಂದರೆ ಬೆಳದಿಂಗಳು ಅಂದರೆ the full moon day as a floor. ಹಿಟ್ಟು ಅಂದರೆ floor. It's not FLOOR, FLOUR. ಬಾಂಧವಳ ಸಿಂಗರಿಸಿದವರಾರು ತೆಂಗಿ. ಬಾಂಧವಳ ಸಿಂಗರಿಸಿದವರಾರು. ಹೂ ಈಸ್ ದ ಒನ್ ಹೂ ಮೇಡ್ ಅ ಸಿಂಗಾರ ಅಂದರೆ ಹೂ ಏನಂತಾರೆ, ಮೇಕಪ್ ಮಾಡಿದ್ದು ಯಾರು ಅಂತ. ಯಾರು ಮಾಡಿದ್ದು? ಐ ಮಿಸ್ ದ ಲೈನ್. ಹೇಳಿದರೆ ಹೊಲಿಸುವೆನು ಚಿಕ್ಕೆಗಳ ಅಂಗಿ. ಇಫ್ ಯು ಟೆಲ್ ಮೀ, ಐ ಸ್ಟಿಚ್ ಯು ದ ಅಂಗಿ. ಅಂಗಿ ಅಂದರೆ ಡ್ರೆಸ್ ವಿತ್ ಚಿಕ್ಕೆಗಳು, ವಿತ್ ದ ಡಾಟ್ಸ್ ಅಂತ ಹೇಳ್ತಾರೆ. ಓಕೆನಾ? ಅಂದರೆ ಆಕಾಶವೆಂಬ ಹಣೆಗೆ, ಫಾರ್ ದ ಸ್ಕೈ ವಿಚ್ ಹ್ಯಾಸ್ ದಟ್ ಫೋರ್ ಹೆಡ್. ಬೆಳದಿಂಗಳ ಚಂದಿರ ಬೊಟ್ಟು. ಬೆಳದಿಂಗಳು ಅಂದರೆ ದ ಫುಲ್ ಮೂನ್ ಡೇ ಇಸ್ ಲೈಕ್ ಅ ಬೊಟ್ಟು, ಇಟ್ಸ್ ಅ ಬಿಂದಿ. ಓಕೆ, ಸುಂದರವಾಗಿ ಕಂಡಿದರೆ ಚಂದಿರ ಚೆಲ್ಲುವ ಬೆಳದಿಂಗಳು ನಾವು ರಂಗೋಲಿಗಾಗಿ ಬಳಸಿದ ಅಕ್ಕಿ ಹಿಟ್ಟಿನಂತೆ ಇಡೀ ಆಕಾಶವನ್ನು ಅಲ್ಲದೆ ಭೂಮಂಡಲವನ್ನು ಸಿಂಗರಿಸುವುದು. ಆ ಹಣೆಬೊಟ್ಟು ಯಾರೆಂದು ನೀ ಹೇಳಿದರೆ? ನೆಕ್ಸ್ಟ್ ಒನ್ ಇಸ್ ತಂಗಿಗೆ. ಸೊ ತಂಗಿಗೆಯಲ್ಲಿ, ತಂಗಿ ಅಂದರೆ ಸಿಸ್ಟರ್. ಗಗನದೇವಿಯ ಹಣೆಗೆ, ಗಗನ ಅಂದರೆ ಸ್ಕೈ, ಹಣೆ ಅಂದರೆ ಫೋರೆಡ್, ಅದು ಗಗನದೇವಿಯ ಫೋರೆಡ್. ಚಂದಿರನ ಬೊಟ್ಟು, ಚಂದಿರ ಇಸ್ ಅ ಬಿಂದಿ.
ರಂಗೋಲೆಗಾಗಿ, ಫಾರ್ ದ ರಂಗೋಲೆ, ಬೆಳದಿಂಗಳಿನ ಹಿಟ್ಟು. ಬೆಳದಿಂಗಳು ಅಂದರೆ ದ ಫುಲ್ ಮೂನ್ ಡೇ. ಹಿಟ್ಟು ಅಂದರೆ ಫ್ಲೋರ್, FLOUR, ನಾಟ್ FLOOR. ಸೊ like we use for rangoli, we use a rangoli powder. Like for that sky, the rangoli powder is the ಬೆಳದಿಂಗಳು. ಬಾಂಧವಳ ಸಿಂಗರಿಸಿದವರಾರು ತಂಗಿ. ಹೂ ಇಸ್ ದ ಒನ್ ಹೂ ಮೇಡ್ ದಿಸ್ ಮೇಕಪ್? ಯಾರು? ಹೇಳಿದರೆ ಹೊಲಿಸುವೆನು ಚಿಕ್ಕೆಗಳ ಅಂಗಿ. ಇಫ್ ಯು ಟೆಲ್ ಮೀ, I'll stitch you, I'll get you the stitch, the angi, the dress with the dots anta. So here the poet is describing the night, describing the night, how the night will be, how the night is bright with the moon anta. So that is about the third one. I hope you understood. We'll read it once. ಚುಟುಕುಗಳು ಬರೆದಿರುವವರು ದಿನಕರ ದೇಸಾಯಿ. ಮೊದಲನೇದು ಹತ್ತಿಯ ಬೆಳೆ. ಆಗಸದ ಹೊಲದೊಳಗೆ ಚಿಕ್ಕೆಗಳ ಬಿತ್ತಿ, ಮುಂಜಾನೆ ನೋಡಿದರೆ ಬಿಳಿ ಮುಗಿಲ ಹತ್ತಿ. ಈ ಹತ್ತಿಯನ್ನು ಹಿಂಜಿದವರಾರು ನೀರೆ, ಸೂರ್ಯನಲ್ಲದೆ ಮತ್ತೆ ಯಾರಲ್ಲ ಬೇರೆ. ಸೆಕೆಂಡ್, ಎರಡನೇದು ಸೋಜಿಗದ ಕೋಳಿ. ಎಲುಬಿಲ್ಲದ ಕೋಳಿ ತೋರಿಸಲೆ ನಿನಗೆ, ನೋಡಬೇಕೆನಿಸದರೆ ಬಾ ನನ್ನ ಮನೆಗೆ. ಹೀಗೆನಲು ಆ ಹುಡುಗ ನೋಡಲಿಕ್ಕೆ ಬಂದ, ಕೋಳಿಯ ಮೊಟ್ಟೆ ತಂದು ತೋರಿಸಿದ ಕಂದ. ಮೂರನೇದು ತೆಂಗಿಗೆ, ಥರ್ಡ್ ಒನ್. ಗಗನದೇವಿಯ ಹಣೆಗೆ ಚಂದಿರನ ಬೊಟ್ಟು, ರಂಗೋಲೆಗಾಗಿ ಬೆಳದಿಂಗಳ ಹಿಟ್ಟು. ಬಾಂಧವಳ ಸಿಂಗರಿಸಿದವರಾರು ತಂಗಿ, ಹೇಳಿದರೆ ಹೊಲಿಸುವೆನು ಚಿಕ್ಕೆಗಳ ಅಂಗಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ತುಂಬ ಸಿಂಪಲ್, ತುಂಬ ಈಸಿ ಇದೆ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅವ್ರು ರೈಟ್ ಇಮೇಲ್ ಟು yashaswikannadavaani@gmail.comಗೆ ಅಂತ ಹೇಳ್ತಾ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್, ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪೋಯಮ್ ಅಂತ ಹೇಳ್ತಾ, ಐ ಮೀಟ್ ಯು ಆಲ್ ವಿತ್ ಫ್ಯೂ ಮೋರ್ ಲೆಸನ್ ಆ್ಯಂಡ್ ಪೋಯಮ್. ಧನ್ಯವಾದಗಳು. From Yashaswi Kannadavani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.